ನಮ್ಮ ಹಗರಿ ಬೊಮ್ಮನಳ್ಳಿಯ ಕರೆಯ ಮತ್ತೊಂದ್ಸಲ ಮೀಟ ಫ್ರೆಂಡ್ಸ್. ಈ ವ್ಲಾಗ್ ಎಂಡ್ ಆಗೋವರೆಗೂ ನೋಡಿ ಹೇಳ್ತೀನಿ. ಹೆಸರು ಮನ್ಸೂರು, ನಾನ್ ನಿಮ್ಮ ಹಗರಿ ಬೊಮ್ಮನಳ್ಳಿಯ ಹುಡುಗಾಯಿ. ನಾನ್ ಬಂದೆ ಗ್ಯಾರೇಜ್ಗೆ. ನಮ್ ದನಿ ನೋಡಿದ್ರೆ ಕೆಲಸ ಮಾಡ್ತಾ ಇದ್ರು. ಗಾಡಿ ಅಂತೂ ರೆಡಿ ಆಯ್ತು, ಎಲ್ಲ ಚೆಕ್ ಮಾಡ್ಬೇಕಂತ ಹಾಗೆ ಈ ಗಾಡಿ ಕಂಡೀಷನ್ ಚೆಕ್ ಮಾಡ್ಬೇಕಂತ ಗಾಡಿ ಸ್ಟಾರ್ಟ್ ಮಾಡಿ ಕಂಡೀಷನ್ ಚೆಕ್ ಮಾಡಿದೆ. ಗಾಡಿ ಅಂತೂ ಎಲ್ಲ ಸಖತ್ತಾಗಿತ್ತು ಗುರು. ಸ್ವಲ್ಪ ವಾಲ್ ಸೌಂಡ್ ಇತ್ತಂತ ಅಡ್ಜಸ್ಟ್ ಆಗುತ್ತಂತ ನಾನು ಸೈಡ್ ಬಂದೆ. ಅದ್ರಲ್ಲಿ ನಮ್ಮ ಟಾಪ್ ವೀಲರ್ ಬಂದಿದ್ರು, ಸೋಯಲ್ಲು, ತಾಯಿರು, ಸಾದಿಕು. ಅವರಿಗೂ ಮಾತಾಡ್ಸ್ಕೊಂಡು ಬಂದೆ. ಅದ್ರಲ್ಲಿ ನಮ್ಮ ಪವನ ಹಡಗ್ಲಿಲ್ಲಿದ್ದ ಗಾಡಿಯನ್ನು ಸರ್ವಿಸ್ ಮಾಡ್ಸಕಂತ ಬಂದಿದ್ದ, ಆತಗೂ ಮಾತಾಡ್ಸ್ಕೊಂಡೆ. ಅದ್ರಲ್ಲಿ ನಮ್ಮ ಹಂಪಪಟ್ನ ಲವರ್ ಬಾಯ್ ಬಂದಿದ್ದ, ಆತಗೂ ಮಾತಾಡ್ಸ್ಕೊಂಡು ಸೀದಾ ನಾನು ಸಮೀರ್ ಹತ್ರ ಬರ್ಬೇಕಂತ ಬಂದೆ. ಅದ್ರಲ್ಲಿ ಸಮೀರ್ ಬೈ ಅಜ್ಜು ಬೈ ಇಬ್ರು ಜೊತೆಯಲ್ಲೇ ಮಾನ್ಕಾಯಿ ಮತ್ತು ನೀರ್ಲೆಂಡ್ ಮಾರ್ಕೊಂತ ಕುಂತಿದ್ರು ಗುರು. ಹಂಗೆ ಅಶೋಕ್ ಲೈಲ್ಯಾಂಡ್ ತಗೊಂಡ್ ನಮ್ಮ ಫ್ರೆಂಡ್ ಬಂದಿದ್ದ, ಅದು ಕೂಡ ಮಾತಾಡ್ಕೊಂಡು ಸೀದಾ ಗ್ಯಾರೇಜ್ ಹತ್ರ ಹೋದ್ರತಂತ ನಾನು ನಮ್ಮ ದಾದು ಬೈ ಗ್ಯಾರೇಜ್ ಹತ್ರ ಬಂದ್ ನೋಡ್ತೀವಿ. ಗ್ಯಾರೇಜ್ ಹತ್ರ ಬಂದ್ ನೋಡಿದ್ರೆ ನಮ್ಮ ಹಗರಿ ಬೊಮ್ಮನಳ್ಳಿ ಕಿಂಗ್ ಸೋಮಣ್ಣರ್ ಇದ್ರು ಗುರು. ಅವರಿಗೂ ಮಾತಾಡ್ಸ್ಕೊಂಡು ನಾನು ವಿಡಿಯೋ ಮಾಡೋದ್ ನೋಡಿ ಅವ್ರು ಶಾಕ್ ಆದ್ರು. ಏನ್ ಮಾಡ್ತಿದೆ ಅನ್ಕೊಳ್ಳಿ, ಬ್ಲಾಗ್ ಮಾಡ್ತಿದ್ದೆ ಅಂದ್ರೆ ಟಾಟಾ ಮಾಡಿದ್ರು. ಅದ್ರಲ್ಲಿ ಹಗರಿ ಬೊಮ್ಮನಳ್ಳಿ ಕರಿಯ ಬಂದ, ಆತಗೂ ಕೂಡ ಮಾತಾಡ್ಸಿದ್ರ ಆಯ್ತಂತ ಅವನ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನಾನು ವಿಡಿಯೋ ಮಾಡ್ತಿರೋದ್ ನೋಡಿ ನನ್ ಮಗನ್ ತುಂಬಾ ಆಯ್ತಂತ ನಮ್ ಕರಿಯ ಇದ್ದೇ ಹೊಂಟವನೆ. ನಮ್ ಕರಿಯ ಅಂತೂ ನನ್ನೇ ಗುರಾಯಿಸ್ತಿದ್ದ ಗುರು, ನನ್ ಮಗನ್ ಕಾಟನೇ ತಪ್ತಿಲ್ಲ ಅಂತ. ಆದ್ರೂ ನಾನು ಬಿಡ್ತೀನ, ಹೆಂಗಾದ್ರೂ ನಮ್ ಕರಿಯನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡು ಅವ್ನ ಕಡೆ ನಮ್ ಕರಿಯನ್ ಜೊತೆ ಕಾಲ ಕಳೆದಾದ್ಮೇಲೆ ನನಗೂ ಟೈಮ್ ಆಗುತ್ತಂತ ಸೀದಾ ಗ್ಯಾರೇಜ್ ಹತ್ರ ಗಾಡಿ ಎತ್ಕೊಂಡು ಸೀದಾ ಊರ್ ಕಡೆ ಬಂದೆ ಗುರು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ.